ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಏನು ನಡೀತಾ ಇದೆ, ಅದರ ಎಫೆಕ್ಟ್ ಅದಕ್ಕಿಂತ ಅತಿ ಹೆಚ್ಚಾಗಿ ಪರಿಣಾಮ ಬೀರ್ತಾ ಇರುವಂತದ್ದು ಅಕ್ಕಪಕ್ಕದ ರಾಷ್ಟ್ರಗಳಿಗೆ. ಹಾಗೆ ಇರಾನ್ನಿಂದ ಪೂರೈಕೆ ಆಗ್ತಾ ಇದ್ದಂತ ತೈಲೋತ್ಪನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇರುವಂತಹ ದೇಶಗಳ ಪೈಕಿ ಅದು ಭಾರತ ಆಗಿರ್ಬೋದು, ಬಾಂಗ್ಲಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ನಾನಾ ರೀತಿಯಲ್ಲಿ ಸಂಕಷ್ಟವನ್ನ ಎದುರಿಸ್ತಾವೆ. ನೋಡಿ, ಈಗಾಗಲೇ ಒಂದೊಂದು ರಾಷ್ಟ್ರದಲ್ಲೂ ಕೂಡ ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋದಾದ್ರೆ ನಮ್ಮ ಭಾರತ ದೇಶದಲ್ಲೂ ಕೂಡ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸಾಕಷ್ಟು ಹೋಟೆಲ್ಗಳೆಲ್ಲ ಕೂಡ ಬಂದ್ ಆಗ್ತಾ ಇದೆ. ಇನ್ನ ಮುಂದೆ ಈ ಪೆಟ್ರೋಲ್ ಡೀಸೆಲ್ ಕತೆ ಏನಪ್ಪಾ ಅಂತ ಒಂದಷ್ಟು ನಮಗೆ ಚಿಂತೆ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ನಮ್ಮ ತಲೆಯ ಪಕ್ಕದಲ್ಲಿ ಮಲಗಿಸ್ಕೊಂಡಿರುವಂತಹ ಪಾಕಿಸ್ತಾನದ ಗತಿ ಎಲ್ಲಿಗೆ ಬಂದ್ ನಿಂತಿದೆ ಅಂದ್ರೆ, ಮೊದಲೇ ಸಾಲಬಾಧೆ, ಭಯೋತ್ಪಾದಕತೆ, ಆರ್ಥಿಕತೆಯ ಹೊಡೆತ, ಹಣದುಬ್ಬರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟದ ಸರಮಾಲೆಯಲ್ಲಿ ಪಾಕಿಸ್ತಾನ ಬೇಯ್ತಾ ಇದೆ. ಇದರ ನಡುವೆ ಯುದ್ಧದಿಂದ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ನೋಡಿ, 355 ರೂಪಾಯಿ ಪೆಟ್ರೋಲ್ಗಿದ್ರೆ 365 ರೂಪಾಯಿ ಡೀಸೆಲ್ ಮಾಡಲಾಗಿದೆ. ಯಾಕೆ ಅಂತಂದ್ರೆ, ಕೇವಲ ಇನ್ನ 3 ದಿನಗಳು ಮಾತ್ರ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಪೂರೈಕೆ ಮಾಡೋದಕ್ಕಷ್ಟು ಪೆಟ್ರೋಲ್ ಇದೆ. ಅದಾದ ನಂತರವಾಗಿ ಏನ್ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪಾಕಿಸ್ತಾನಕ್ಕೂ ಕೂಡ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ 355 ರೂಪಾಯಿ ಇರೋ ಪೆಟ್ರೋಲ್ ಬೆಲೆಯನ್ನ 1000 ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇದೆ. 3 ದಿನದ ನಂತರ ಏನಾದ್ರೂ ಅವರಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕು ಅಂದ್ರೆ 1 ಲೀಟರ್ಗೆ 1000 ರೂಪಾಯಿ ಕೊಟ್ಬಿಟ್ಟು ಪೆಟ್ರೋಲ್ ನ ಖರೀದಿ ಮಾಡಬೇಕು. ನೋಡಿ, ಇರಾನ್ ಹಾಗೆ ಇಸ್ರೇಲ್, ಮತ್ತೊಂದು ಕಡೆ ಅಮೆರಿಕ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಹೇಳಿದ್ದಾರೆ, ನಾವು ಯುದ್ಧ ನಿಲ್ಲಿಸ್ತೀವಿ, ಇರಾನ್ ನಲ್ಲಿ ಇನ್ನೇನು ಇಲ್ಲ, ಅಲ್ಲಿ ನಾವು ಹೊಡೆದುರುಳಿಸೋದಕ್ಕೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಯುದ್ಧ ನಿಲ್ಲೋವರೆಗೂ ಕೂಡ ಅಕ್ಕಪಕ್ಕದ ರಾಷ್ಟ್ರಗಳಿಗೆ, ಸುಮಾರು 12ರಿಂದ 15 ರಾಷ್ಟ್ರಗಳಿಗೆ ಇದರ ಎಫೆಕ್ಟ್ ಅಂತೂ ತಟ್ಟಿರುವಂತದ್ದು ಸುಳ್ಳಲ್ಲ. ಆದಷ್ಟು ಬೇಗ ಜನಸಾಮಾನ್ಯರು ಹೇಳ್ತಾ ಇರುವಂತದ್ದು ಆದಷ್ಟು ಬೇಗ ಯುದ್ಧ ನಿಲ್ಲಿಸಿ ದಯವಿಟ್ಟು ಅಂತ. ಹಾಗಾಗಿ ಈ ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ದಿನನಿತ್ಯ ಬಳಸುವಂತ ವಸ್ತುಗಳ ವಿಚಾರವಾಗಿ ಒಂದಷ್ಟು ನಮಗೆ ಕುತೂಹಲ ಜಾಸ್ತಿ ಆಗ್ತಿದೆ. ಅದ್ರ ಜೊತೆಗೆ ಬೇಸರ ಏನಪ್ಪಾ ಅಂತಂದ್ರೆ, ಜನಸಾಮಾನ್ಯರ ಪರದಾಟ ಅಂತೂ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಬಾಂಗ್ಲಾದೇಶ ಹಾಗೆ ಪಾಕಿಸ್ತಾನ ಎರಡು ಕೂಡ ಮಿತ್ರ ರಾಷ್ಟ್ರಗಳು. ಬಾಂಗ್ಲಾದೇಶಕ್ಕೆ ಏನಾದ್ರೂ ಆದ್ರೂ ಪಾಕಿಸ್ತಾನ ಬರುತ್ತೆ, ಪಾಕಿಸ್ತಾನ ಬಾಂಗ್ಲಾದೇಶದ ಪರವಾಗಿ ಹೇಳಿಕೆ ಕೊಡುತ್ತೆ, ಬಾಂಗ್ಲಾದೇಶವನ್ನ ಮಿತ್ರ ರಾಷ್ಟ್ರ ಅಂತ ಕರೆಯುತ್ತೆ. ಆದ್ರೆ ಪಾಕಿಸ್ತಾನಕ್ಕೆ ಬಂದಿರುವಂತ ಈ ಗತಿ ನೋಡಿ, ಮೊದಲೇ ನಾವು ಗೆದ್ದೇ ಬಿಟ್ಟುವಂತ ಬೀಗುವಂತ ಪಾಪಿ ಪಾಕಿಸ್ತಾನ ತೈಲ ಉತ್ಪನ್ನದ ಒಂದು ನಿಕ್ಷೇಪ ಪತ್ತೆಯಾಗಿದೆ, ನಾವು ಅಲ್ಲಿಂದನೇ ತೈಲ ತೆಗಿಬಹುದು ಅಂತ ಒಂದ್ ಕಡೆ ಪಾಕಿಸ್ತಾನದಲ್ಲಿ ಹೇಳಿಕೆ ಕೊಟ್ಟ ನಂತರವೇ ಪಾಕಿಸ್ತಾನದಲ್ಲಿ ಇದ್ದಂಥವ್ರು ಅದ್ ಏನು, ಎತ್ತ, ಎಲ್ಲಿ ನಿಕ್ಷೇಪ ಪತ್ತೆಯಾಗಿದೆ, ಯಾವ ರೀತಿ ತೆಗಿಯಲಾಗುತ್ತೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆದ್ರೂ ಅದರ ವಿಚಾರವಾಗಿ ಖುಷಿ ಪಡ್ಕೊಂಡು ಅಯ್ಯೋ ನಮ್ಮ ರಾಷ್ಟ್ರದಲ್ಲೇ ತೈಲೋತ್ಪನ್ನ ಸಿಕ್ತಲ್ಲ ಅನ್ನೋ ರೇಂಜಿಗೆ ಖುಷಿ ಪಟ್ಟಿದ್ರು. ಆದ್ರೆ ಅಲ್ಲಿನ ಸರ್ಕಾರ ಒಂದು ಕಡೆ ಹೇಳಿಕೆ ಕೊಟ್ಟಿದೆ, ಬೇಗನೆ ಖುಷಿ ಪಡಬೇಡಿ, ಇನ್ನೂ ಕೂಡ ವಿಚಾರವಾಗಿ ಏನು ಕೆಲವೊಂದಷ್ಟು ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಿದೆ ಅಂತ. ನೋಡಿ, ಒಂದು ಕಡೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಡ್ಲಾಗಿದೆ. 4 ದಿನಗಳ ಕಾಲ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸವನ್ನ ಮಾಡಬೇಕು. ಹಾಗೆ ಏನು 60% ಮಾತ್ರ ಸರ್ಕಾರಿ ನೌಕರರಿಗೆ ಈ ಪೆಟ್ರೋಲ್ ತೈಲಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನ ಅಲ್ಲಿನ ಪ್ರಧಾನಿಯಾದಂತ ಶಾಬಾಜ್ ಶರೀಫ್ ಅವರ 2 ತಿಂಗಳ ಸಂಬಳವನ್ನ ಕಟ್ ಮಾಡಲಾಗಿದೆ, ಸಂಸದರುಗಳ ಸಂಬಳವನ್ನ ಕಟ್ ಮಾಡಲಾಗಿದೆ. ಯಾಕಂದ್ರೆ ಆರ್ಥಿಕತೆ ಅನ್ನುವಂಥದ್ದು ಪಾಕಿಸ್ತಾನವನ್ನ ಬುಡ ಮೇಲ್ ಮಾಡ್ಬಿಟ್ಟಿದೆ. ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಎದ್ದೊಳಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಭಯೋತ್ಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ಪಾಕಿಸ್ತಾನದ ವಿಚಾರಕ್ಕೆ ನೋಡ್ತಾ ಹೋದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಭಾರತವನ್ನ ಕೆಣಕಿ ಒಂದು ತೊಟ್ಟು ನೀರು ಸಿಗದೆ ಇರೋ ರೀತಿಯಲ್ಲಿ ತಂದು ಒದಿಸ್ಕೊಳ್ತದೆ, ದಾರಿಯನ್ನ ಅದೇ ಕಂಡುಕೊಳ್ತು. ಅದಾದ ನಂತರವಾಗಿ ಆ ಕಡೆ ಆಫ್ಘಾನಿಸ್ತಾನ, ತಾಲಿಬಾನ್ ಉಗ್ರರು ಕೂಡ ಪಾಕಿಸ್ತಾನಕ್ಕೆ ತಿವಿತಾ ಇದ್ದಾರೆ. ಇನ್ನೊಂದು ಕಡೆ ಬೇರೆ ಬೇರೆ ದೇಶಗಳು ಕೂಡ ಪಾಕಿಸ್ತಾನಕ್ಕೆ ಚೀಮಾರಿಯನ್ನ ಹಾಕ್ತಾ ಇರುವಂತದ್ದು. ಅಂದ್ರೆ ಪಾಕಿಸ್ತಾನ ತೆಗೆದುಕೊಳ್ಳುವಂತಹ ನಿರ್ಧಾರದ ವಿಚಾರವಾಗಿ ಏನ್ ತಲೆ ಇದೆಯೋ ಅಥವಾ ಅವ್ರ ಆಲೋಚನೆ ಮಾಡುವಂತಹ ವಿಚಾರವಾಗಿ ನೋಡಿ, 365 ರೂಪಾಯಿ, 355 ರೂಪಾಯಿ, 65 ರೂಪಾಯಿ ಈ ರೀತಿಯಾಗಿ 1 ಲೀಟರ್ ಪೆಟ್ರೋಲ್ ನೆನ್ನೆ ಇತ್ತು. 3 ದಿನದಲ್ಲಿ ಪೆಟ್ರೋಲ್ ಮುಗಿದ ತಕ್ಷಣ 1000 ರೂಪಾಯಿ ಆಗುತ್ತೆ. ಈ 1000 ರೂಪಾಯಿ ಪೆಟ್ರೋಲ್ ಅನ್ನ ಯಾರು ಕೊಂಡ್ಕೊಳ್ತಾರೆ? ಆದ್ರೆ ಇದು ಅನಿವಾರ್ಯವಾಗಿದೆ, ನಮ್ಮ ಕೈಲಿ ಏನು ಇಲ್ಲ ಅಂತ ತನ್ನ ಅಸಹಾಯಕತೆಯನ್ನ ಪಾಕಿಸ್ತಾನವೇ ತೊಡ್ಕೊಂಡಿರುವಂತದ್ದು. ಸೊ ಹಾಗಾಗಿ ನೋಡಿ, ಬಾಂಗ್ಲಾದೇಶದ ವಿಚಾರವಾಗಿ ಹೇಳಬೇಕು ಅಂತಂದ್ರೆ ತುರ್ತು ಕ್ರಮಗಳನ್ನ ಅಲ್ಲಿನ ವಿಚಾರವಾಗಿ ತಾರಿಕ್ ರೆಹಮಾನ್ ಅವರು ತೆಗೆದುಕೊಂಡಿರುವಂತದ್ದು. ಯಾವ ರೀತಿ ತುರ್ತು ಕ್ರಮ? ವಿದ್ಯುತ್ ಆಗಿರ್ಬೋದು, ಇಂಧನ ಆಗಿರ್ಬೋದು, ಇವನ್ನ ಉಳಿಸುವಂತಹ ಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರಿಕ್ ಅವರು ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಂಡು
ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಬಾಂಗ್ಲಾದೇಶದ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ಕಾಲೇಜುಗಳಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಬೀಗ ಜಡಿಯಲಾಗಿದೆ. ಇನ್ನು ಪೆಟ್ರೋಲ್ ಬೆಲೆ ಲೀಟರ್ಗೆ 116 ರೂಪಾಯಿ ಟಾಕ ಏರಿಕೆಯಾಗಿದೆ. ಅದಾದ ನಂತರವಾಗಿ ಡೀಸೆಲ್ಗೆ 100 ರೂಪಾಯಿ ಟಾಕ ಹೆಚ್ಚಳವಾಗಿದೆ. ಇದರ ಮುಖಾಂತರವಾಗಿ ಗ್ಯಾಸ್ ಕೊರತೆ ಕಾರಣಕ್ಕೆ ಕಾರ್ಖಾನೆಗಳನ್ನು ಬಂದ್ ಮಾಡಲಾಗಿದೆ. ಸದ್ಯದ ಮಟ್ಟಿಗೆ 5 ಕಾರ್ಖಾನೆಗಳ ಪೈಕಿ ಒಂದೊಂದು ಕಾರ್ಖಾನೆಗಳನ್ನು ಸ್ಥಗಿತ ಮಾಡಲಾಗ್ತಿದೆ. ಸೊ ಬಾಂಗ್ಲಾದೇಶ, ಪಾಕಿಸ್ತಾನ, ಭಾರತ ಎಲ್ಲ ರಾಷ್ಟ್ರಗಳಿಗೂ ಕೂಡ ಒಂದೊಂದಾಗೆ ದೊಡ್ಡ ಮಟ್ಟದಲ್ಲಿ ಆತಂಕ ಶುರುವಾಗಿದೆ. ಮುಂದೆ ಏನಪ್ಪಾ ಅಂತ ಹೇಳಿ ನೋಡಿ, ಈಗ ಗ್ಯಾಸ್ ಬಳಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಭಾರತ ದೇಶದಲ್ಲೂ ಕೂಡ ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ಯಾವುದೇ ರೀತಿ ಟೆನ್ಷನ್ ಆಗಬೇಡಿ ಅಂತ, ಆದ್ರೆ ಹೋಟೆಲ್ ಮಾಲೀಕರೆಲ್ಲ ಕೂಡ ಭಯ ಪಡುವಂತಹ ಪರಿಸ್ಥಿತಿ. ನಾವೆಲ್ಲರೂ ಕೂಡ ಉದ್ಯಮಿಗಳಾಗಿದ್ದೀವಿ, ಇದಕ್ಕೆ ಕನ್ನ ಬಿದ್ರೆ ಇನ್ ಹೇಗೆ ಅಂತ ಸಾಕಷ್ಟು ಜನ ಸೌದೆ ಒಲೆಯ ಮತ್ತೆ ವಾಪಸ್ ಸೌದೆ ಒಲೆಗೆ ಹೋಗ್ತಾ ಇರುವಂತದ್ದು, ಇದರ ಮುಖಾಂತರವಾಗಿ ಅಡಿಗೆ ಮಾಡೋದಕ್ಕೆ. ನೋಡಿ, ಪ್ರಮುಖವಾಗಿ ಒಂದ್ ಏನಾಗ್ತಾ ಇದೆ ಇಲ್ಲಿ ಪರಿಸ್ಥಿತಿ ಅಂದ್ರೆ, ಒಂದು ಪಾಕಿಸ್ತಾನದಲ್ಲಿ ಮೊದಲೇ ಹಣದುಬ್ಬರ, ಆದ್ರೆ ಒಂದು ಕಡೆ ಭಯೋತ್ಪಾದನೆಗೆ ಅದರ ಬೆಳವಣಿಗೆಗೆ ಸಹಕಾರ ಮಾಡುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ಯಾವತ್ತೂ ಕೂಡ ಹಿಂದೆ ಸರಿಯಲ್ಲ. ಅದರ ಹುಟ್ಟುವಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿಯಾಗಿ ಹಣ ಇನ್ವೆಸ್ಟ್ ಮಾಡುತ್ತೆ. ಇನ್ನು ಬೇರೆ ಬೇರೆ ಕಡೆಯಿಂದ ಸಾಲವನ್ನು ತೆಗೆದುಕೊಂಡಿರುವಂತಹ ಪಾಕಿಸ್ತಾನ ಸಾಲ ಬಾಧೆಯಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ತನ್ನ ಪ್ರಜೆಗಳಿಗೆ ಅಕಸ್ಮಾತ್ ಈ ರೀತಿಯಾದಂತಹ ಕೊರತೆ ಉಂಟಾದಂತಹ ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆ ಏನಾದ್ರು ಇಟ್ಕೊಂಡಿದ್ಯಾ? ನೋ, ನೆವರ್. ಯಾವುದೇ ರೀತಿಯಾದಂತಹ ಪರ್ಯಾಯ ವ್ಯವಸ್ಥೆಯನ್ನ ಪಾಕಿಸ್ತಾನ ಇಟ್ಕೊಂಡಿಲ್ಲ. ಬರೀ ಕೈ ಚಾಚ್ಕೊಂಡು ಭಿಕ್ಷೆ ಬೇಡೋದಷ್ಟೇ ಪಾಕಿಸ್ತಾನಕ್ಕೆ ಗೊತ್ತಿದೆ. ಮತ್ತೊಂದೇನಪ್ಪಾ ಅಂತಂದ್ರೆ ನೋಡಿ, 300, 500, 1000 ರೂಪಾಯಿವರೆಗೂ ಕೂಡ ಬೆಲೆ ಏರಿಕೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಅಲ್ಲಿ ನೀವು 1 ಕೆಜಿ ಗೋಧಿಯನ್ನು ತೆಗೆದುಕೊಳ್ಬೇಕು ಅಂದ್ರೆ, 1 ಕೆಜಿ ಟೊಮ್ಯಾಟೊ ತೆಗೆದುಕೊಳ್ಬೇಕು ಅಂದ್ರೆ ಮಿನಿಮಮ್ ಆದ್ರೂ ನಿಮ್ಮ ಹತ್ರ 500 ರೂಪಾಯಿ ಆದ್ರೂ ಇರಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಬದುಕ್ತಿರುವಂತದ್ದು ಎಷ್ಟು ಅಜಾಗರೂಕತೆಯಿಂದ ಕೂಡಿದೆ ಅಂದ್ರೆ, ಸರ್ಕಾರವೇ ತನ್ನ ಕೈಲಿ ಆಗಲ್ಲ ಅನ್ನೋ ಮಟ್ಟಿಗೆ ಕೈ ಚೆಲ್ ಕೂರೋ ರೇಂಜಿಗೆ ಬಂದು ಕೂತಿದೆ. ಸೊ ಹಾಗಾಗಿ ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ರೆ ಒಂದು ಕಡೆ ಪಾಕಿಸ್ತಾನಕ್ಕೆ ಗತಿ ಬರಬೇಕಿತ್ತು ಅಂತ ಸಾಕಷ್ಟು ಜನ ಉಕ್ಕೊಳ್ತಿದ್ದಾರೆ. ಯಾಕಂದ್ರೆ ಭಯೋತ್ಪಾದಕತೆಯ ಬೆಂಬಲಿತ ರಾಷ್ಟ್ರ ಅದು. ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಇದು ಆಗಬೇಕು ಅಂತ ಆದ್ರೆ ಕೆಲವೊಂದಷ್ಟು ಜನ ಮರುಕ ವ್ಯಕ್ತಪಡಿಸಿದ್ದಾರೆ. ಅಲ್ಲಿರುವಂತಹ ಅಸಹಾಯಕ ಜನರು ಯಾವ ರೀತಿಯಾಗಿ ಜೀವನ ಮಾಡಬೇಕು ಅಂತ. 1000 ರೂಪಾಯಿ ಕೊಟ್ಬಿಟ್ಟು ಯಾರಾದ್ರೂ ಪೆಟ್ರೋಲ್ 1 ಲೀಟರ್ ತೆಗೆದುಕೊಳ್ಳೋದಕ್ಕಾಗತ್ತಾ? ಆದ್ರೆ ಸದ್ಯದ ಮಟ್ಟಿಗೆ ಬಂದಿರುವ ಮಾಹಿತಿಯ ಪ್ರಕಾರ ನೋಡಿ, ಈಗಾಗಲೇ ಇನ್ನ 3 ದಿನದಲ್ಲಿ ಪಾಕಿಸ್ತಾನದಲ್ಲಿರುವಂತಹ ತೈಲ ಖಾಲಿ ಆಗುತ್ತೆ, ಪೆಟ್ರೋಲ್ ಡೀಸೆಲ್ಗೆ ಅಲಿಬೇಕಾಗತ್ತೆ. ಕೇವಲ ಸರ್ಕಾರಿ ಕಚೇರಿಗಳಲ್ಲಿ 4 ದಿನ, ವಾರಕ್ಕೆ 4 ದಿನ ಮಾತ್ರ ಕೆಲಸವನ್ನ ಮಾಡಬೇಕು. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಡಲಾಗಿದೆ. ಅದಾದ ನಂತರವಾಗಿ ಯಾರ್ಯಾರು ಪೆಟ್ರೋಲ್ ಅನ್ನ ಬಳಸ್ತಾರೋ, ಇನ್ನೊಂದು ಮರ್ತೆ ನೋಡಿ, ಬಾಂಗ್ಲಾದೇಶದಲ್ಲಿ ಇನ್ನೊಂದು ರೂಲ್ಸ್ ತಂದಿದ್ದಾರೆ. ಏನಪ್ಪಾ ಅಂತ ಅಂದ್ರೆ, ಯಾರ್ಯಾರು ಕಾರ್ ಹೊಂದಿರ್ತಾರೋ ಅವ್ರಿಗೆ ಕೇವಲ 10 ಲೀಟರ್ ಮಾತ್ರ ಪೆಟ್ರೋಲ್, ಯಾರ್ಯಾರು ಬೈಕ್ ಇರುತ್ತೋ ಅವ್ರಿಗೆ ಕೇವಲ 2 ಲೀಟರ್ ಮಾತ್ರ ಪೆಟ್ರೋಲ್ ಕೊಡಲಾಗುತ್ತೆ. ಸೊ ಹಾಗಾಗಿ ಈ ಡೀಸೆಲ್ ಪೆಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಂಗ್ಲಾದೇಶ ಈ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಆದ್ರೆ ಪ್ರಮುಖವಾಗಿ ಈಗ 10 ಲೀಟರ್ ಮಾತ್ರ ಕಾರ್ಗಾದ್ರೆ ಇನ್ನು 2 ಲೀಟರ್ ಮಾತ್ರ ಬೈಕಿಗಾಗಿರುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟಕ್ಕೆ ಕಡಿವಾಣ ಹಾಕುವ ಮುಖಾಂತರವಾಗಿ ತಮ್ಮ ರಾಷ್ಟ್ರದಲ್ಲಿ ಜನರಿಗೆ ಒಂದಷ್ಟು ಅನುಕೂಲವಾಗ್ಲಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಆದ್ರೆ ಪಾಕಿಸ್ತಾನದ ಕೈಲಿ ಯಾವುದೇ ತರದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಚಾನ್ಸಸ್ಸೇ ಇಲ್ಲ. ಯಾಕಂದ್ರೆ ಬೆಲೆ ಎಲ್ಲ ಏರಿಸ್ಕೊಂಡು ಹೋಗ್ತಾ ಇದೆಯೇ ಹೊರತು ಯಾವುದು ಇಳಿಕೆ ಅಂತೂ ಕಂಡಿಲ್ಲ. ಒಂದು ಮೊಟ್ಟೆ ತೆಗೆದುಕೊಳ್ಬೇಕು ಅಂತಂದ್ರೂ ದುಬಾರಿ ಹಣವನ್ನ ನಾವು ಕಟ್ಟಬೇಕು, ಒಂದು ನೀರು ಕುಡಿಬೇಕು ಅಂದ್ರೂ ಕೂಡ ದುಬಾರಿ ಹಣವನ್ನ ನಾವು ಕಟ್ಟಬೇಕು. ಹಾಗಾಗಿ ಸದ್ಯದ ಮಟ್ಟಿಗೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಶತ್ರುತ್ವವನ್ನ ಇಟ್ಕೊಂಡಿರುವಂತದ್ದು. ನಮ್ಮ ತಲೆಯ ಪಕ್ಕದಲ್ಲೇ ನಾವು ಮಲಗಿಸ್ಕೊಂಡಿದೀವಿ ಪಾಕಿಸ್ತಾನವನ್ನ. ಭಾರತಕ್ಕೆ ಕೊಟ್ಟಂತ ಕಾಟ 1-2, ಭಾರತ ಕೂಡ ಕಾದು 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 ಸಾಕಾದ್ರೂ ಕೂಡ ಪದೇ ಪದೇ ಕೆಣಕುವಂತ ಪ್ರಯತ್ನವನ್ನ ಭಾರತ ಮಾಡ್ತಿತ್ತು. ಅದೇ ಭಾರತವನ್ನ ಮಿತ್ರ ರಾಷ್ಟ್ರವನ್ನಾಗಿ ಮಾಡ್ಕೊಂಡಿದ್ರೆ ಪಾಕಿಸ್ತಾನ ಈ ಗತಿಗೆ ಬರ್ತಿರ್ಲಿಲ್ಲ. ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಯಾವತ್ತಿಗೂ ಕೂಡ ಒಂದಾಗುವಂತ ಸೂಚನೆನೇ ಇಲ್ಲ. ಸೊ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಕಡೆ ಮಧ್ಯಪ್ರಾಚ್ಯದ ಯುದ್ಧಗಳು ನಿಂತ್ರೆ ಜನಸಾಮಾನ್ಯರಿಗೆ ಒಂದು ಸ್ವಲ್ಪ ರಿಲೀಫ್, ದಿನನಿತ್ಯ ಬಳಕೆ ಆಗುವಂತಹ ಕೆಲವೊಂದಿಷ್ಟು ತೈಲೋತ್ಪನ್ನಗಳಾಗಿರ್ಬೋದು, ಅಂದ್ರೆ ಇಂಧನ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವುಗಳ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹಬದಿಗೆ ಬರ್ಬೋದು. ಆದರೆ ಈಗಾಗಲೇ ಗಗನಕ್ಕೇರ್ತಾ ಇರುವಂತಹ ಈ ಬೆಲೆಯನ್ನ ಕಂಡು ಜನಸಾಮಾನ್ಯರು ಇಕ್ಕಟ್ಟಿಗೆ ಒಳಗಾಗಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ ಭಾರತದಲ್ಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ, ಮತ್ತೊಂದು ಕಡೆ ಬಾಂಗ್ಲಾದೇಶದಲ್ಲಿ ಇಂತಷ್ಟು ರೂಲ್ಸ್ಗಳ ಮುಖಾಂತರವಾಗಿ ಜನರಿಗೆ ಸೂಚನೆಯನ್ನ ಕೊಡ್ಲಾಗ್ತಾ ಇದೆ. ನೋಡೋಣ ಅದು ಯಾವಾಗ ಯುದ್ಧ ನಿಲ್ಲುತ್ತೆ. ಯುದ್ಧ ನಿಂತ ನಂತರವಾಗಿ ಮತ್ತೆ ಈ ಬೆಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ನಿಟ್ಟುಸಿರು ಬಿಡ್ತಾರಾ ಅಂತ ಕಾದಷ್ಟೇ ನೋಡ್ಬೇಕಾಗಿದೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.